ರಾಕ್ಷಸ ರಾಕ್ಷಸ ಗುರುಬೇಡ ಅಮ್ಮ ಯಾರು ಮಯ ಬೇಕು ಇಲ್ಲಿ ಅವ ಬೇಡ ವಿಶ್ವಕರ್ಮ ಇದ್ದಾಗ ಸಮಯ ಇರಲಿ ನಾ ಪರಿಭೇದ ಮಾಡ ಮತ್ತೆ ಮಯಾಸ ಇರಲಿ ಇವನು ಅವ್ರಿಗೆ ಹೇಳ್ಬೇಕು ಹಾಗೆ
ಅವರ ತಲೆ ಮೇಲೆ ಹಾರಾಡುತ್ತಾ ಇದೆಯಾ? ಅದೇನದು? ದುಂಬಿಗಳಲ್ವ? ಯಾಕೆ ಅದು? ಯಾಕೆ ಹಾಗೆ ಆಗ್ತಾ ಇದೆ? ಯಾಕೆ? ಅದು ನಿಜವಾಗಿ ಇದೆ ಅಂತ ಗಮನಿಸಿದ್ದ? ಅದು ನಿಜವಾದ ದುಂಬಿಗಳ? ಗಡ್ಡೆಗಳು. ಹಾ. ಆ ಗಡ್ಡೆಗಳ ಮೇಲೆ ಹಾರಾಡುತ್ತಾ ಆ ಹಾರಾಡಿ ನೋಡಿದೆ ಹಾರಾಡಿ ಬರುವ ಹಾರಾಡುತ್ತೆ. ಹೌದು. ನೋಡಿದೆ ಆ ಕಡೆಗೆ ನೋಡು. ಇದೆಲ್ಲ ಭಾವಚಿತ್ರವು. ಇಲ್ಲಿ ನಿಮ್ಮ ಚಿತ್ರ, ಅಲ್ಲಿ ದೇವರ ದೇವತೆಗಳ ಚಿತ್ರ. ಹೌದು. ಅಪ್ಪ, ಓ ಮೂಲೆಯಲ್ಲಿರುವ ಭಾವಚಿತ್ರ ಯಾರು ಪಡೆಯೋದು? ಓ ಮೂಲೆಯಲ್ಲಿ. ಆ ಭಾವಚಿತ್ರವನ್ನು ಏನಾಯ್ತೆ? ಆ ಭಾವಚಿತ್ರವನ್ನು ನೋಡಿದ ಯಾರು ಕಾಲು? ಅದು ಮಾರನದ್ದು. ಮುಚ್ಚಿ ಬಾ! ಇಲ್ಲ. ಅವನ ಆಕಾರ ಇರಬಾರ್ದು. ಮತ್ತೆ ಬೀಳೋದು ಹೊರಗೆ ನಿಂತು ಹೊರಗೆ ಬೀಸಾಕಿದ್ದೇನೆ. ಈಗ ಇದೆ. ಹೌದು. ನನಗೆ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಹೆದರಿಕೆ ಆಯ್ತು. ಮತ್ತೆ ಒಂದೊಂದೇ ಇರ್ತಾರೆ, ಸಿದ್ಧವಾದಿ. ಮತ್ತೆ ನಿಮಗೆ ಗೊತ್ತಿಲ್ಲ ಹಾಗೆ ಯಾರಾದ್ರೂ ಮಾಡಿಸಿದ್ದಾರೆ. ಹಾಗಾಗಿರು ಮಾಯಾ ಅವ ವಿಶ್ವಕರು ಅವ ಬಂದ. ಹೇಳಿ ವಿಶ್ವಕರ್ಮ ಹೇಗೆ ಮಾಡಿದ? ಅವ್ರ ಪುಟ್ಟ ಹೇಳಿ ಅಲ್ಲ ಮಾಯಾ ನೀನು ಮೊದಲು ಬೇಡ ಅಂತ ಹೇಳಿಯಲ್ಲ ಆ ಪಾಪಿಯೇ ಧರ್ಮ ಮಾಡಿ ಹೌದಾ? ಇರ್ಬಾರ್ದು. ಅದೇ ಅದು ಈಗ ಇಲ್ಲ ಅಲ್ಲ. ಈಗ ಅದಕ್ಕೆ ಪುಡಿಗಾಯಿ ಇಟ್ಟಿದ್ದಾರೆ. ಇದು ಸಮಾಧಾನ ಇರ್ತಾನೆ. ಬಿಡಿ ಕೇಳು ಆ ಕಡೆ ಹೋಗಿ ಹಾಗೆ ಮುಂದೆ ಬಂದ ಭಾವಚಿತ್ರವನ್ನು ನೋಡಿದ್ರೆ ಸಾಕು. ಸುಮಾವತಿಯ ಪರಿಚಯ ಇಲ್ಲದೆ ಒಂದು ಮತನ ಪರಿಚಯ ಎಲ್ಲವನ್ನೂ ಯಾಕೆ ನನ್ನ ಸಾಮರ್ಥ್ಯದ ವಿಷಯ ಎಲ್ಲಿ ಪ್ರಯೋಜನ ಅದ್ಭುತವಾದ ಕ್ರಾಂತಿ ವಿಚಾರ ಮಾಡಿದ್ದು ಎಲ್ಲವೂ ತುಂಬಿದ ಸಭೆ ಉಂಟು ಅಂತಾದ್ರೆ ಆ ಸಭೆ ಎಲ್ಲವೂ ವಿಸರ್ಜನೆ ಆಗಬೇಕು. ನಮ್ಮ ಬಾಳ ಪ್ರಯೋಗ ಆದ್ರೆ ಸರಿ ಮನೆ ನೆನಪಾಗಿ ಎಲ್ಲ ಹೋಗ್ತಾ ಇರ್ತದೆ. ಸಭೆಗೆ ಯಾರು ಅಷ್ಟು ಪ್ರಯೋಜನಕಾರಿ ನಮ್ಮ ಬಾಳ. ಅದಕ್ಕೆಲ್ಲ ಪೂರ್ವ ಕಾರಣಗಳು ಬೇರೆ ಇರ್ತವೆ. ಉದಾಹರಣೆಗೆ ನೀವು ಕೇಳಿರಬಹುದು, ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ 60 ವರ್ಷದ ಕುಟುಂಬದ ಅನಾಚಾರ. ಅದಕ್ಕೆ ಕಾರಣ ಏನು? ನನ್ನ ಬಾಳ ಹೌದಲ್ಲ?
ಬೇರೆ ಯಾಕೆಂದ್ರೆ 60 ವರ್ಷದ ಹುಡುಗ ಅವನು ಸಂಪತ್ತಿನ ಮರದಿಂದ ಬೆಳೆಯುತ್ತಿರುತ್ತಾನೆ. ಅವನ ಜೀವಿತದಲ್ಲಿ ಹತ್ತಿಕ್ಕುವುದು ನಮ್ಮ ಉದ್ದೇಶ. ಇವಳು ಹಾಗೆ ತನ್ನ ರೂಪದ ಕುರಿತಾಗಿ ಬೆಳೆಯುತ್ತಿರ್ತಾಳೆ. ಅವಳ ಅಹಂಕಾರವನ್ನು ಇಳಿಸಬೇಕು. ಅದು ನಮ್ಮ ಮೂಲ ಉದ್ದೇಶ. ಇಡೀ ಒಂದು ಹೆಣ್ಣಿನ ವ್ಯವಹಾರ ಆಯಿತು. ಒಂದು ತುಂಬಿದ ಕುಟುಂಬದಲ್ಲಿ ಮಗನನ್ನ ಬಿಟ್ಟು ಅಮ್ಮ ಹೊರಬೀಳ್ತಾಳೋ ಅದಕ್ಕೆ ಕಾರಣವನ್ನ ಗಂಡನಿಗೆ ಹೆಂಡತಿಗೆ ಸರಿಯಾಗಿ ಮಾಡಿಬಿಟ್ರೆ ಅವರಿಬ್ಬರು ಖಂಡಿತ ಬೇರೆ ಆಗುವುದಿಲ್ಲ. ಆಮೇಲೆ ಅವರು ಹೋಗಲಿ ಅಂತ ಆಲೋಚನೆ ಮಾಡ್ತಾರೆ. ಇದೆಲ್ಲ ಮನುಷ್ಯರಾಯ್ತಲ್ಲ. ಆಮೇಲೆ ಪ್ರಪಂಚಕ್ಕೆ ಗೊತ್ತಾದದ್ದಲ್ವ ಅಲ್ಲಿ ಕುದುರೆಯಾಗಿ ಬೇಕಾಯಿತವಳು ಸೂರ್ಯದೇವನ ಸತಿಯಾದಂತಹ ಸೂರ್ಯದೇವಿ ಎನ್ನುವುದಾಗಿ ನಮ್ಮ ಹುಡುಗಿ ನೋಡಿದ್ರೆ ವೈದ್ಯಕೀಯ ವಿಭಾಗಕ್ಕೆ ನಾವೇ ಅಧ್ಯಕ್ಷರು. ಅಶ್ವಿನಿ ದೇವರು ಅವರನ್ನು ಹುಟ್ಟಾಗಿದ್ದಾರೆ ಅಲ್ವಾ? ಅಷ್ಟೇ ಅಲ್ಲ, ಇನ್ನು ಜನಗಳಲ್ಲಿ ಪ್ರೋತ್ಸಾಹ ಅಗತ್ಯ. ನಮ್ಮ ಹುಡುಗಿ ಈ ಹಲವು ವಿಭಾಗದಲ್ಲಿ ನಮ್ಮನ್ನ ಮೀರುವವರು ನೀವು ಈ ಕಡೆ ಎಣ್ಣೆ ಮೀರುವವರು ಯಾರು ಇಲ್ಲ ಅಂತ ಹುಡುಕ್ತಾ ಇದ್ದೀರಿ. ಅಲ್ಲಿ ಸತ್ಯಲೋಕರ ಕಥೆಯೇ ಬೇರೆ. ವಿದ್ಯಾಧಿದೇವತೆಯ ಪಟ್ಟಬಂಧ ಮಹೋತ್ಸವದಲ್ಲಿ ಬ್ರಹ್ಮದೇವ ನಿಮ್ಮ ಭಾವಕೀರ್ತನವನ್ನು ಕೆಳಗೆ ಗುಡಿ ಗುಡಿ ತಕ್ಕ ಪ್ರಾಯಶ್ಚಿತ್ತ ಮಾಡಬೇಕು.